ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಗೆ ಹೇಗಿರುತ್ತೆ ಅಂತ? ಕನ್ಯಾ ರಾಶಿ 2026ನೇ ಇಸ್ವಿ ಒಂದು ರೀತಿಯ ಸಮಾಧಾನಕರವಾದಂಥ ವಾತಾವರಣ. ಕನ್ಯಾ ರಾಶಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕಾಣ್ತಾ ಬಂತು. 2025 ನಿಮ್ಗಂತ ದೊಡ್ಡ ಮಟ್ಟದ ಲಾಭ ಸಿಕ್ತು ಅನ್ನುವಂಥದ್ದೇನಿಲ್ಲ. ಒಂದು ಸಾಧಾರಣ ಮಟ್ಟದ ಅನಾನುಕೂಲ ಅನುಕೂಲ ಎರಡನ್ನೂ ಕಂಡಂತಹ 2025ನೇ ವರ್ಷ 2026ರಲ್ಲಿ ಅತ್ಯಂತ ಸಮಾಧಾನವನ್ನು ಪಡುವಂಥ ವರ್ಷವಾಗಿ ಕನ್ಯಾ ರಾಶಿಯವರಿಗಿರುತ್ತೆ. ದೃಷ್ಟಿಯಂತೂ ಇರುತ್ತೆ. ಶನಿಯ ದೃಷ್ಟಿ ನೇರವಾಗಿ ಸಪ್ತಮದಲ್ಲಿ ಕನ್ಯಾ ರಾಶಿಗೆ ಬಂದರೂ ಸಹ ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರು, ನಿಮ್ಮ ಬಗ್ಗೆ ಅದು ಇದನ್ನು ಮಾತನಾಡ್ಕೊಳ್ಳೋ, ಏನಯ್ಯ ಇವಾಗ ಹಿಂಗಿದ್ದ, ಅವನೇನು ಅವನು ಅಹಂಕಾರ ನೋಡ್ರಿ, ಅವ್ನು ಬೆಳೆಯೋದು ನೋಡ್ರಿ, ಅವನು ಇದೆಲ್ಲವೂ ನಡ್ಕೊಳ್ಳೋವಂಥ ಜನಗಳು ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಆದರೆ ಈ ಕನ್ಯಾ ರಾಶಿಯವರಿಗೆ ಗುರುವಿನ ಯೋಗ ಫಲ ತುಂಬ ಚೆನ್ನಾಗಿದೆ. ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ 2026 ಉತ್ತಮವಾದಂಥ ವೇದಿಕೆ ಅಂತ ಅಂದ್ಕೊಳ್ಳಿ. ಜೊತೆಯಲ್ಲಿ ಮನೆ ಕಟ್ಟುವಂತಹ ಯೋಗ, ಮನೆಗಳಲ್ಲಿ ಶುಭ ಕಾರ್ಯಗಳಾಗುವಂತಹ ಯೋಗ, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವಂತಹ ಯೋಗ, ರೈತಾಪಿ ವರ್ಗದವರಿಗೆ ಉತ್ತಮವಾದ ಬೆಳೆ ಬೆಳೆಯುವಂತಹ ಯೋಗ, ಹೊಸ ಹೊಸ ಭೂಮಿಗಳನ್ನು ಖರೀದಿ ಮಾಡುವಂತಹ ಯೋಗ, ಪಕ್ಕದ ಬೆಳೆಯಲ್ಲಿ ನಿಮಗೆ ಕಷ್ಟದಲ್ಲಿದ್ದರೂ ಸಹ, ಅವನು ಸಂಕಷ್ಟದಲ್ಲಿದ್ದರೂ, ಅವನಿಗೆ ರೋಗ ರುಜಿನಗಳಿಂದ ಕೂಡಿದ್ದರೂ ಸಹ ನಿಮ್ಮ ಬೆಳೆಗಳು ತುಂಬ ಹೆಚ್ಚಿನದಾಗಿರುತ್ತೆ. ಯಾಕೆಂದರೆ ನಿಮ್ಮ ಆಲೋಚನೆಗಳು ಹಂಗೆ ಇರುತ್ತೆ. ಯಾವ ಬೆಳೆಯನ್ನು ಹಾಕಬೇಕು, ಆ ಬೆಳೆಯನ್ನು ಹೆಂಗೆ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಯೋಚನಾ ಶಕ್ತಿ ಕನ್ಯಾ ರಾಶಿಯವರಿಗೆ ತುಂಬ ಜಾಸ್ತಿ ಬರುತ್ತೆ. ಕನ್ಯಾ ರಾಶಿ ಅಧಿಪತಿ ಬಂದಂಥ ಬುಧಗ್ರಹ, ಬುಧಗ್ರಹನೇ ಯೋಗ ಫಲದಲ್ಲಿದ್ದಾನೆ. ನಿಮಗೆ ಬುಧಗ್ರಹ ಯೋಗ ಫಲದಲ್ಲಿದ್ದಾಗ ನಿಮ್ಮ ಚಿಂತನೆ 10 ಜನ ಯೋಚನೆ ಮಾಡುವಂಥದ್ದು ನೀವು ಒಬ್ಬರೇ ಯೋಚನೆ ಮಾಡ್ಬೋದು. ಅಂತಹ ಚಿಂತನೆಗಳು ನಿಮಗಿರುತ್ತೆ. ಮತ್ತು ವ್ಯವಹಾರಗಳು ಹಂಗೆ ಕೈಗೂಡುತ್ತೆ. ಗುರುವಿನ ಬಲ ಬಂತು ಅಂತ ಅಂದರೆ ನಿಮಗೆ ಉತ್ತಮವಾದಂಥ ವರ್ಷವಾಗುತ್ತೆ. ಶುಕ್ರನ ಬಲ ಚೆನ್ನಾಗಿದೆ, ಗುರುವಿನ ಬಲ ಚೆನ್ನಾಗಿದೆ, ಮತ್ತು ಬುಧನ ಯೋಗ ಫಲ ಚೆನ್ನಾಗಿದೆ, ಬುಧ ಆದಿತ್ಯ ಯೋಗ ಫಲ ಚೆನ್ನಾಗಿದೆ. ಹಿರೀಕರಿಂದ ಆಶೀರ್ವಾದ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಅಂದುಕೊಂಡಂಥ ಕೆಲಸಗಳನ್ನು ಸಾಧನೆ ಮಾಡುವಂಥ ವರ್ಷ, ಉತ್ತಮವಾದಂಥ ಬೆಳೆ ಬೆಳೆಯುವಂತಹ ಯೋಗ, ಫಸಲು ತೆಗೆದುಕೊಳ್ಳುವಂತಹ ಯೋಗ, ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣುವಂತಹ ಯೋಗ, ಉತ್ತಮವಾದಂಥ ಬಿಸ್ನೆಸ್, ಯಾರು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರೆ, ಬಟ್ಟೆ ಬಿಸ್ನೆಸ್ ಮಾಡ್ತಿದ್ರೆ, ಲಿಕ್ಕರ್ ಬಿಸ್ನೆಸ್ ಮಾಡ್ತಿದ್ರೆ, ಇಂಥವ್ರಿಗಂತೂ ಕನ್ಯಾ ರಾಶಿಯವರಿಗೆ ಉತ್ತಮವಾದಂಥ ವರ್ಷವಾಗುತ್ತೆ ಕನ್ಯಾ ರಾಶಿಯವರಿಗೆ. ಆದ್ದರಿಂದ ನಿಮ್ಮ ರಾಶ್ಯಾಧಿಪತಿ ಬಂದು ಬುಧಗ್ರಹ. ಯೋಗದಲ್ಲಿರುವಂಥವರು ಬುಧಗ್ರಹನೇ, ದೋಷದಲ್ಲಿರುವಂಥವರು ಶನಿಗ್ರಹ, ದೃಷ್ಟಿ ಬಿಡುವಂಥವರು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ಹಾಗಾದರೆ ಏನು ಮಾಡಬೇಕು ಗುರುಗಳೇ? ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಸಣ್ಣದಾಗೆ ಶನಿ ದೇವಸ್ಥಾನಕ್ಕೆ ಹೋಗಿ ದೀಪದ ಎಣ್ಣೆಯನ್ನು ದಾನ ಮಾಡಿ, ಎಲ್ಲಾದರೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಆದಷ್ಟು ಸಹ ಈ ಕನ್ಯಾ ರಾಶಿಯವರು ಮಂತ್ರಾಲಯಕ್ಕೆ ಹೋಗುವಂಥದ್ದು, ಮಹಾವಿಷ್ಣು ಉಪಾಸನೆಗಳನ್ನು ಮಾಡುವಂಥದ್ದು, ಇದನ್ನು ಹೆಚ್ಚಿನದಾಗಿ ಮಾಡಿ ಕನ್ಯಾ ರಾಶಿಯವರಿಗೆ 2026 ಇನ್ನೂ ಅತ್ಯಂತ ಯೋಗ ಫಲವನ್ನು ಕಾಣುವಂಥ ಅದೃಷ್ಟ ಬರಲಿ ಅಂತ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.